ಮಂತ್ರ ಹೇಳು. ಓಂ ಸುಖಮ ಸುಖಮ ಓಂ ಭೀಮ್ ಬಾರಕ್ ಒಬ್ಬಮನು. ಓಂ ಭೀಮ್ ಕಮಾಮ ಹೇಗೆ 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 ಬಾಡೆ ಮನೆ ರಾರಾ ರಾರಾ ಸರಸಕು ರಾರಾ. ಸೀಟ್ ಬೆಲ್ಟ್ ಹಾಕೊಳ್ಳಿ ಸರ್. ನೀವೇನು ಕೆಲಸ ಮಾಡ್ತೀರಣ್ಣ? ನಾವು ಗಾರ್ಮೆಂಟ್ಸ್. ನಮ್ಮದು ಒಂದು ಸಮಸ್ಯೆ ಆಗ್ಬಿಟ್ಟಿದೆ ಅಣ್ಣ. ಏನು ಮಾಡೋದು? ಏನಂದರೆ, ಓ ಯಾಕೆ ಹೇಳ್ತೀರಾ? ಏನೋ ನಿಮ್ಮ ಹತ್ರ ಹೇಳ್ಕೊಂಡ್ರೆ ಸ್ವಲ್ಪ ಏನಾದರೂ ನೆಮ್ಮದಿ ಆಗುತ್ತೇನೋ ಅಂತ ಅಷ್ಟೇ. ಮೊನ್ನೆ ಒಂದ್ಸಲ ಇದಕ್ಕೆ ಹೋಗಿದ್ದು ಅಣ್ಣ, ಮುರುಡೇಶ್ವರಗೆ. ಹೋದಾಗ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ಹೋದಾಗ ದೇವಸ್ಥಾನದ ಹತ್ರ ನಮ್ಮ ಹುಡುಗ ಏನು ಮಾಡ್ಬಿಟ್ಟ, ಎಣ್ಣೆ ಸ್ವಲ್ಪ ಚಿಕನ್ ಮಟನ್ ಎಲ್ಲ ತಂದ್ಬಿಟ್ಟ. ಅಲ್ಲೆಲ್ಲ ಸ್ವಲ್ಪ ದೆವ್ವಗಳು ಅದು ಇದು ಸೂಸೈಡ್ ಮಾಡ್ಕೊಂಡವ್ರು ತುಂಬ ಜನ ಇದ್ದಾರಂತೆ. ಹಿಂಗೆ ಹೇಳಿದೀನಿ ಬೇಡ ಕಣೋ ಎಣ್ಣೆ ಮಟನ್ ಎಲ್ಲ ಯಾಕೆ ಸುಮ್ಗೆ ಆಮೇಲೆ ಹೆಚ್ಚು ಕಮ್ಮಿ ಆಯ್ತದೆ ಅಂದರೆ ಕೇಳಲಿಲ್ಲ. ಬಿಡ ಬರೋದು ಬಂದಿದ್ದೀವಿ ಎಂಜಾಯ್ ಮಾಡೋಣ ಅಂದ್ಬಿಟ್ಟು ಎಣ್ಣೆ ಅದು ಇದು ಎಲ್ಲ ತಂದ್ಬಿಟ್ಟ ಅಣ್ಣ. ಎಲ್ಲ ತಂದ್ಬಿಟ್ಟು ಏನಾಗ್ಬಿಟ್ಟು ಸರಿಯಾಗಿ ಹೊಡೆದ್ಬಿಟ್ರು ಎಣ್ಣೆ ಗಿಣ್ಣೆ ಎಲ್ಲ ಹೊಡೆದಿದ ತಕ್ಷಣ. ಆಮೇಲೆ ನನ್ನ ಮಗಂದು ಆ ಊರಿಂದ ಬಂದಾಗಿಂದ ಅಣ್ಣ ನನಗೆ ಒಂಥರ ಆಗುತ್ತಣ್ಣ. ರಾತ್ರಿ ಎಲ್ಲ ದೆವ್ವ ಇಟ್ಕೊಂಡಿರೋ ಥರ ಆಗುತ್ತೆ. ಒಬ್ಬೊಬ್ಬನೇ ಮಾತಾಡ್ತಾ ಇರ್ತೀನಂತೆ, ಏನೇನೋ ಆಗುತ್ತಂತೆ. ಸೊ ಹಂಗಾಗಿ ನಮ್ಮ ಮನೇಲೆಲ್ಲ ಎಲ್ಲರೂ ದೇವಸ್ಥಾನಕ್ಕೆ ಕರ್ಕೊಂಡೋಗ್ಬಿಟ್ಟು ನೋಡ್ಸೋಣ ತೋರ್ಸೋಣ ಅಂತ ಹೇಳಿದ್ರು. ಆಮೇಲೆ ದೇವಸ್ಥಾನದ ಪೂಜಾರಿ ಹತ್ರ ಹೋದೆ. ಇಲ್ಲಪ್ಪ ನೀನು ಅಲ್ಲಿ ಹೋಗ್ಬಿಟ್ಟು ಹಿಂಗೆಲ್ಲ ಮಾಡಿಬಿಟ್ಟಿದ್ಯಾ, ಮಟನ್ ಎಲ್ಲ ತಿನ್ಬಿಟ್ಟಿದ್ಯಾ ದೇವರ ಸ್ಥಾನದಲ್ಲಿ, ಅದಕ್ಕೆ ನಿಂಗೆ ದೆವ್ವ ಹಿಡ್ಕೊಂಡೈತೆ. ಈಗ ದೆವ್ವ ಹೋಗ್ಬೇಕಂದ್ರೆ ನಿನ್ನಲ್ಲಿರೋ ದೆವ್ವನ ಇನ್ನೊಬ್ಬರ ಮೇಲೆ ಕಲಿಸ್ಬೇಕು. ಅಯ್ಯೋ ಏನೇ ಇದು, ಆಗ ನಿನಗೆ ವಾಸಿ ಆಯ್ತದೆ ಅಂತ ಹೇಳಿದ್ದಾರೆ. ಅದಕ್ಕೆ ಏನು ಮಾಡೋದಣ್ಣ, ಪರಿಸ್ಥಿತಿ ಹಂಗೆ ಆಗ್ಬಿಡುತ್ತೆ. ಎಲ್ಲ ಇದು ಆಂಜನೇಯ ದೇವಸ್ಥಾನ, ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದಿದ್ದು. ಇದು ಮೈಯಲ್ಲಿರೋ ದೆವ್ವ ಬಂದ್ಬಿಟ್ಟು ಒಂಥರ ಭಯಂಕರ ರಾಕ್ಷಸ ದೆವ್ವ ಅಂತೆ. ಅದು ಬಂದ್ಬಿಟ್ಟು ಅಷ್ಟು ಬೇಗ ಹೋಗಲ್ಲ ಅಂತೆ. ಅದಕ್ಕೆ ಏನೇನು ಬೇಕು ಅದೆಲ್ಲ ಹೊಂದ್ಕೊಂಡು ಆಮೇಲೆ ಹೋಗೋದಂತೆ ಅದು. ಈಗ ನನಗೆ ಬಂದು ಜಸ್ಟ್ ಒಂದು 2 ವಾರ ಆಯಿತು, ಇನ್ನೂ 1.5 ತಿಂಗಳು ಇರ್ತದಂತೆ ಅದು, ಆಮೇಲೆ ಹೋಗ್ಬಿಡುತ್ತಂತೆ. ಅದಕ್ಕೆ ಈಗ ನಮ್ಮ ತಮ್ಮಂದು ಬೇರೆ ಮದುವೆ ಇದೆ. ಆ ಮದುವೆ ದಿವಸದಲ್ಲಿ ದೆವ್ವಗೆ ಹಿಡ್ಕೊಂಡ್ಬಿಟ್ಟು ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಮದುವೆ ಗಂಡಿಗೆಲ್ಲ ಓಡೋಗ್ಬಿಡ್ತಾರೆ. ಅದಕ್ಕೆ ಪೂಜಾರಿ ಅಂತವ್ರೆ ಯಾರೊಬ್ಬರನ್ನ ಕರ್ಕೊಂಬ, ಅವ್ರ ಮೇಲೆ ದೆವ್ವ ಕಲಿಸ್ಬಿಟ್ಟು ನಿನಗೆ ವಾಸಿ ಮಾಡ್ತೀನಿ ಅಂತ ಹೇಳ್ತಾವ್ರೆ. ಅದಕ್ಕೆ ನೀವೇನಾರು ಹೆಲ್ಪ್ ಮಾಡ್ತೀರಾ ಅಣ್ಣ? ನೋಡೋಣ, ಹೆಲ್ಪ್ ಮಾಡೋಣ. ದೆವ್ವ ಬಂದಾಗ ಏನಾಗುತ್ತೆ ಹೇಳೋಕ್ಕೆ ಆಗಲ್ಲ ನನಗೆ, ಹಂಗೆ ಆಗ್ಬಿಡ್ತದೆ. ಬೆಳಗ್ಗೆ ಕೂಡ ಗಾಡಿ ಓಡಿಸೋವಾಗ ದೆವ್ವ ಬಂದ್ಬಿಟ್ಟಿತ್ತು. ಅವ್ರು ಯಾರೋ ಮಂತ್ರ ಹೇಳಿದ್ರು, ಓಂ ಭೀಮ್ ಬಾರಕ್ ಒಬಾಮ ಅಂತ. ಓಂ ಭೀಮ್ ಬಾರಕ್ ಒಬಾಮ ಸುಖಮ ಸುಖಮ ಅನ್ಬೇಕು. ಆಗ ದೆವ್ವ ನನ್ನಿಂದ ಹೋಗ್ಬಿಡ್ತದೆ. ಇಲ್ಲಾಂದ್ರೆ ಕತ್ತೆಲ್ಲ ಹೋಗ್ಬಿಟ್ಟಿದ್ದೆ ಬೆಳಗ್ಗೆ. ಅವ್ರಿಗೆ ಹೆಲ್ಪ್ ಮಾಡ್ತೀರಣ್ಣ ಏನಾದ್ರು? ಆ ಥರ ಇದ್ರೆ ಯಾರಂದ್ರೆ ಹೇಳ್ತೀನಿ ಬಿಟ್ರು. ಅಲ್ಲಿ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ. ಇಲ್ಲ ನಂಗೆ ಟೈಮ್ ಆಯ್ತು. ನಮಗೆ ಅಣ್ಣ ಸ್ವಲ್ಪ ಇಲ್ಲಣ್ಣ, ಹಿಂಗೆ ಇಲ್ಲೇ ನಿಲ್ಸ್ಬಿಡ್ಬೇಕು ಬರ್ತೀನಿ. ಇಲ್ಲಿ ಇಲ್ಲಣ್ಣ ನಿಲ್ಸೋಣ. ಇಲ್ಲಿ ಆ ಪೂಜಾರಿ ಅವರು ನಿಲ್ಸೋಣ, ಅವ್ರನ್ನ ಮಾತಾಡ್ಕೊಂಡು ಬಂದ್ಬಿಡೋಣ. ಇಲ್ಲ ನಿಲ್ಸೋಣ ನೀವು. ಬಾರಣ ಪ್ಲೀಸ್, ಬಾರಣ ನಿಲ್ಸೋಣ, ಬಾರಣ ಓಟ್ ಬಂದ್ಬಿಡೋಣ. ನಿಲ್ಸೋಣ ಇಲ್ಲೇ ನಮ್ದು ಅಣ್ಣ. ಲೋಡ್ ಬಂದ್ಬಿಡೋಣ. ನಿಲ್ಸೋಣ ಅಂದ್ರೆ ನಿಲ್ಸೋಣ, ಸುಮ್ಮನೆ ಲೋಡ್ ಬಂದ್ಬಿಡೋಣ ಅಣ್ಣ. ನಿಲ್ಸೋಣ, ಅಲ್ಲಿ ಹೋಗಿ ಬಂದ್ಬಿಡೋಣ ಅಣ್ಣ. ನಿಲ್ಸೋಣ ಪ್ಲೀಸ್ ಅಣ್ಣ, ನಿಮ್ಗೆ ಹೇಳ್ತಾ ಇದ್ದೀನಿ. ಹಿಡ್ಕೊಂಡ್ಬಿಟ್ಟೈತೆ. ನಾನು ಮಂತ್ರ ಹೇಳ್ತೀಯಾ?
ಹೇಳ್ತೀಯ ಮಂತ್ರ? ಹೇಳ್ಬಿಡಿ ಅದೇನ ಓಂ ಸುಖಮ 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 ಅನ್ನೋ. ಸುಖಮ ಓಂ ಭೀಮ್ ಬಾರಕ್ ಒಬ್ಬಮ್ಮ ಅನ್ಬೇಡ. ಆಯ್ತು. Shake your body. Move your body. ಕೈ ಬಿಡಿ ನಂದು. ಬಿಟ್ಬಿಡಿ ಅಣ್ಣ. ಈ ನನ್ ಮಗ ಎಣ್ಣೆ ಹೊಡ್ಕೊಂಬಂದು ಮಟನ್ ಚಿಕನ್ ತಿಂತಾನ. ನನ್ ಕೇಳಿದ್ರೆ ಕೊಟ್ಟೆ ಇಲ್ಲ ಕಣಣ, ಅದಕ್ಕೆ ಇವನ್ನ ಹಿಡ್ಕೊಂಬಿಟ್ಟೆ ಕಣಣ ನಾನು. ಮಂತ್ರ ಹೇಳ್ಬೇಡ ನೀನು. ಬರಾಕ್ ಒಬಾಮ ಮಂತ್ರ ಹೇಳು. ಸುಖಮ ಮಂತ್ರ ಹೇಳು. ಓಂ ಸುಖಮ ಸುಖಮ ಓಂ ಭೀಮ್ ಬಾರಕ್ ಒಬ್ಬಮ್ಮನು. ಓಂ ಭೀಮ್ ಕಮಾಮ ಓಂ ಭೀಮ್ ಕಬಾಬ್ ಅಲ್ಲ, ಓಂ ಭೀಮ್ ಬಾರಕ್ ಒಬಾಮ. ಓಂ ಭೀಮ್ ಕಮಾಮ ಓಂ ಭೀಮ್ ಕಬಾಂಬ ಅಲ್ಲ, ಓಂ ಭೀಮ್ ಬಾರಕ್ ಒಬಾಮ. ಓಂ ಭೀಮ್ ಕಮಾಮ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ಓಂ ಭೀಮ್ ಬಾರಕ್ ಒಬಾಮ. ಬಾರಕ್ ಒಬಾಮ ಮಂತ್ರ ಹೇಳು. ಓಂ ಭೀಮ್ ಬಾರಂ. ಓಂ ಭೀಮ್ ಓಂ ಭೀಮ್ ಬಾರಕ್ ಒಬಾಮ. ಬಾರ್ ಕದಮ್ಮ ಕದಮ್ಮ ಬಾರ್ ಕದಮ್ಮ ಕದಮ್ಮ. ಯಾವ ಇವೆಲ್ಲ? ಓಂ ಭೀಮ್ ಓಂ ಭೀಮ್ ಬಾರಕ್ ಭಾರತ್ ಒಬಾಮ. ಒಬಾಮ ಸುಖಮ ಸುಖಮ ಸುಖಮ. ಸುಖಮ. ಇನ್ನೊಂದ್ಸಲಿ. ಓಂ ಭೀಮ್ ಭೀಮ್ ಬಾರಕ್ ಭಾರತ್ ಒಬಾಮ. ಬಾರಂ. ಬಾರಮ್ಮ ಅಲ್ಲ, ಓಂ ಭೀಮ್ ಬಾರಕ್ ಒಬಾಮ. ಸುಖಮ 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 ಸುಖಮ. ಸುಖಮ ಸುಖಮ. ಓಂ ಭೀಮ್ ಬಾರಕ್ ಒಬಾಮ. ಓಂ ಓಂ ಭೀಮ್ ಓಂ ಭೀಮ್ ಬಾರಕ್ ಒಬಾಮ. ಓಂ ಸುಖಮ ಸುಖಮ. ಸುಖಮ ಸುಖಮ. ಡೋರ್ ತೆಗಿಯೋಣ. ಡೋರ್ ತೆಗಿ. ಯಾಕಣ್ಣ ಏನಾಯ್ತಣ್ಣ? ಇಲ್ಲಿ ತೆಗಿ. ಇಲ್ಲೇ ನೀವು ಮುಂದೆ ಬಂದ್ರಿ. ಹೌದಾ? ನಾನೇನಾರು ಮಾಡಿದ್ನಾ? ಹಿಂದೆ ಹೋಗ್ಬೇಕಾಯ್ತು, ಇನ್ನು ಮುಂದೆ ಬಂದ್ರಿ. ನಾನೇನಾರು ಮಾಡಿದ್ನಾ? ಏನ್ ಮಾಡ್ದೆ ಹೇಳಿ? ಯಾವಾಗ ಬಂದಿತ್ತು ನಿಮ್ಗೆ? ದೇವ ಬಂದಿತ್ತಾ? ಅಯ್ಯೋ ದೇವ್ರೆ, ಅಣ್ಣ ನಿಮ್ಗೆ ಏನಾರು ಮಾಡ್ಬಿಟ್ಟ ಅಣ್ಣ? ಇಲ್ಲ ಇಲ್ಲ ಅಣ್ಣ ನಾನು ತಪ್ಪಾಗಿದ್ರೆ ಇಲ್ಲ ಕ್ಷಮಿಸ್ಬಿಡಿ ಅಣ್ಣ. ಇಲ್ಲ ಪರವಾಗಿಲ್ಲ ಪರವಾಗಿಲ್ಲ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ ಅಣ್ಣ. ಪರವಾಗಿಲ್ಲ ಪರವಾಗಿಲ್ಲ ಪರವಾಗಿಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅಯ್ಯೋ ನಮ್ ಪ್ಯಾಸೆಂಜರ್ ಮೇಲೆ ಎಲ್ಲ ಮಾಡ್ಬಿಟ್ಟಲ್ಲಪ್ಪ. ನೀವು ಡೋರ್ ತೆಗಿ, ಪರವಾಗಿಲ್ಲ. ಅಣ್ಣ ಡೋರ್ ತೆಗಿ. ನೀನ್ ಬೇಜಾರು ಮಾಡ್ಕೋಬೇಡ ಅಣ್ಣ. ದಯವಿಟ್ಟು ಕ್ಷಮಿಸ್ಬಿಡ. ದಯವಿಟ್ಟು ಆಯ್ತು ಪರವಾಗಿಲ್ಲ. ಕ್ಷಮಿಸಿದೀನಿ ಅಂತ ಹೇಳೋಣ. ಕ್ಷಮಿಸಿದ್ದೀರಾ ಪರವಾಗಿಲ್ಲ. ನಾನಲ್ಲ, ನೀವು ನನಗೆ ಕ್ಷಮಿಸಿದೀರಾ ಅಂತೇಳಿ. ನಾನು ಏನು ಮಾಡಿಲ್ಲ, ಹಾ, ಏನು ದೇವ್ರು ಒಳ್ಳೇದ್ ಮಾಡಲ್ಲ. ಕ್ಷಮಿಸಿದ್ದೀರಾ. ದೇವ್ರು ಒಳ್ಳೇದ್ ಮಾಡಲ್ವಾ? ಒಳ್ಳೇದ್ ಮಾಡಿದ್ದಾರೆ, ಒಳ್ಳೇದ್ ಮಾಡ್ತಾರೆ. ಬಿಡು, ನಾನ್ ನಿಮ್ಮನ್ನ ಕ್ಷಮಿಸಿದೀನಿ ಮನ್ಸಾರೆ ಅಂತ ಹೇಳಿ. ಮನ್ಸಾಗೆ ನೀವು ಕ್ಷಮಿಸಿದ್ದೀರಾ. ನಿನ್ನ ಕ್ಷಮಿಸಿಲ್ಲ, ನೀನ್ ನನ್ನ ಕ್ಷಮಿಸಿದಿಲ್ಲ ಅಂತ ಹೇಳು. ನಾನು ನಿಮ್ಗೆ ಮನ್ಸಾಗಿ ಮಸಾಜ್ ಅಲ್ಲ ಅಣ್ಣ, ಮನ್ಸಾರೆ. ನನಗೆ ನಾಲ್ಗೆ ಹತ್ತಿದಲ್ಲ ಅದೊಂದು. ನಾನು ನಿಮ್ಮನ್ನ ಮನಸಾರೆ ಕ್ಷಮಿಸಿದೀನಿ. ಕ್ಷಮಿಸಿದ್ದೀನಿ. ಓಂ ಭೀಮ್ ಬಾರಕ್ ಒಬಾಮ. ಓಂ ಬಾಮ್ ಓಂ ಬಾಮ್ ಓಂ ಬಾಮ್ ಬಾಮ್ ಬಂಬಲ್ಲ ಅಣ್ಣ. ಹೋಗ್ಲಿ ಡೋರ್ ತೆಗಿಯೋಣ. ಓಂ ಭೀಮ್ ಬಾರಕ್ ಒಬಾಮ. ಸುಖಮ 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 ಸುಖಮ. ಡೋರ್ ತೆಗಿಯೋಣ. ದೇವಸ್ಥಾನಕ್ಕೆ ಬರ್ತೀರಾ ಅಣ್ಣ? ಇಲ್ಲ, ನಾಳೆ ಬರ್ತೀನಿ ಬಿಡ್ರಿ. ಇವಾಗ ಒಪ್ಕೊಂತೀರಾ? ನಾಳೆ ಬರ್ತೀನಿ. ಲಗೇಜ್ ಬಿಚ್ಚ ಹತ್ರ ಫೋನ್ ಮಾಡ್ರಿ, ಅಲ್ಲೇ ಬರ್ತೀನಿ. ಹೌದಾ? ಈಗ ಒಂದು ಚಿಕ್ಕದ ಪೂಜೆ ಮಾಡ್ಬಿಡ್ತೀನಿ. ನಾಳೆ ನಿಮ್ಗೆ ದೇವ ಕಲಿಸ್ತೀನಿ. ಆ ಪೂಜೆ ಸಾಮಾನು ಅಲ್ಲೊಂದು ಇದಿದೆ, ಕೊಡಿ ಸರ್. ಕೊಡಿ. ಈಗ ಸದ್ಯಕ್ಕೆ ದೇವ ಹಾಕೊಳ್ಳಿ, ಹೂವು ಹಾಕೊಳ್ಳಿ. ನಾಳೆ ದೇವ ಬರುತ್ತೆ ನಿಮ್ಮ ಮೇಲೆ. ಫೋನ್ ಮೇಲೆ ಫೋನ್ ಬರ್ತಾ ಇತ್ತು ನನಗೆ. ನಾಳೆ ಬರ್ತೀರಾ ತಾನೇ ನೀವು? ನಾಳೆ ಬರ್ತೀವಿ ಅಂದ್ರೆ ಬರ್ತೀವಿ. ಈ ಚೊಂಬಲ್ಲ ಒಂದು ಅರ್ಧ ರಕ್ತ ಕೊಡಿ ಇವಾಗ.
ರಕ್ತ ಹೆಂಗ್ ಕೊಟ್ಟಕಾಯ್ತು ಅಣ್ಣ ಒಂದು ಅರ್ಧ ಚೊಂಬು ಏ, ಕುಡಿ ಇಲ್ಲ ಅಣ್ಣ. ಇಲ್ಲ ಈ ತರ ದೆವ್ವ ದೆವ್ವಗೆ ಡೈಲಿ 1 ಲೀಟರ್ ರಕ್ತ ಕೊಡ್ಬೇಕು ನೀವು ಡೋರ್ ಇಲ್ಲ ಅಂದ್ರೆ ಅದು ಬಿಡಲ್ಲ ಅಣ್ಣ. ಅದಕ್ಕೆ ನಾ ಡೋರ್ ಇಲ್ಸಣ. ಒಂದು ಅರ್ಧ ಚೊಂಬು ರಕ್ತ ಕೊಡಿ. ನಾ ಡೋರ್ ಇಲ್ಸಣ ನೀವು ಒಂದು ಅರ್ಧ ಚೊಂಬಣ್ಣ ಡೋರ್ ಇಲ್ಸಣ ಒಂದ್ ಅಲ್ಲಿ ಕಿತ್ಬಿಡಿ ಹಿಂಗ್ ಇಟ್ಕೊಳ್ಳಿ ಇಲ್ಲ ಫುಲ್ ತುಂಬ ಬಿಡುತ್ತೆ ರಕ್ತ. ಇಲ್ಲ ನಂಗೆ ಆ ಥರ ಪ್ಲೀಸ್ ಅಣ್ಣ ಹಂಗ್ ಮಾಬೇಡ ಅಣ್ಣ ಪ್ಲೀಸ್ ಡೋರ್ ಅಣ್ಣ ಇಲ್ಸಣ. ಒಂದ್ ಅರ್ಧ ಚೊಂಬು ಕೊಡಿ ಹೋಗಿ. ಇಲ್ಲ ಸರಿ ಒಂದು ಕಾಲ್ ಭಾಗ ಚೊಂಬು ಇಷ್ಟು ಕೊಡಿ ಸಾಕು. ಇಷ್ಟೇ ಇಷ್ಟು ಕೊಡಿ ಸಾಕು. ಇಲ್ಲ ಇವಾಗ ರಕ್ತ ನಾನು ಕೊಡಕ್ಕಾಗಲ್ಲ ಅವ್ರು ಕೊಡ್ಬೇಕಣ್ಣ ಪೂಜಾರಿಗೆ. ಅದಿಲ್ಲ ಅಂದ್ರೆ ರಾತ್ರಿ ಹೊತ್ತು ನಾನು ಕುಡಿಯಕ್ ಬರುತ್ತೆ ನಾ- ರಕ್ತ. ನಾನು ಬೆಳಿಗ್ಗೆ ಬರ್ತೀನಿ. ನಾನು ಬೆಳಿಗ್ಗೆ ಫೋನ್ ಮಾಡ್ರಿ ಬೇಕಂದ್ರೆ ನಿಮ್ಗೆ ಅಲ್ಲಿ ಮಾಡೋಣ. ಡೋರ್ ಇಲ್ಸಣ. ನೀವು ಅರ್ಧ ಚೊಂಬು ರಕ್ತ ಕೊಟ್ರೆ ನಾನು ಓಂ ಭೀಮ್ ಬಾರ ಕೊಬ್ಬಮ್ಮ ಅಂತ ಹಿಂಗ್ ಹಾಕ್ಬಿಡ್ತೀನಿ. ನಾನ್ ಡೋರ್ ರಕ್ತ ಇಲ್ಸಣ. ಕುಡಿದು ಬಿಡುತ್ತೆ ದೆವ್ವ. ಡೋರ್ ಇಲ್ಸಣ. ಇಳಿಸ್ಬಿಡ್ಲಾ? ನಾ ಡೋರ್ ಇಲ್ಸಣ ಅಂದ್ರೆ ಇಲ್ಸ್ರಿ. ಈಗ ನಮ್ಗೆ ಯಾರು ಹೆಲ್ಪ್ ಮಾಡ್ತಾರಣ್ಣ ನೀವು ನಾ ಹೋಗ್ಬಿಟ್ರೆ? ಡೋರ್ ಇಲ್ಸಣ. ನಮ್ಗೆ ಯಾರು ಹೆಲ್ಪ್ ಮಾಡ್ತಾರಣ್ಣ? ನಾ ಡೋರ್ ಇಲ್ಸಣ. ನೀವು ಹೇಳಿದ್ದು ಸುಮ್ನೆಲಿ ಅಂತ ಹೇಳಿದ್ದು ನಾವು ಸುಮ್ನೆ ಅಲ್ಲ ಅಣ್ಣ ಹೇಳಿದ್ದು, ನಿಜ ಹೇಳಿದ್ದು. ಸುಮ್ನೆ ಹೇಳಿದ್ನ ನಾನು, ನಾ ನಿಜ ತಾನೇ ಹೇಳಿದ್ದು. ಡೋರ್ ಇಲ್ಸಣ ಅಂತ ಹೇಳ್ತಾ ಇರೋದು. ಏನಣ್ಣ ಹಿಂಗ್ ಮಾಡ್ತೀರ ನೀವು? ಡೋರ್ ಇಲ್ಸಣ. ಡೋರ್ ಇಳ್ಸಕ್ ಆಗಲ್ಲ ಅಣ್ಣ. ಅದು AC ಹಾಕಿದ್ದೀನಿ. AC ಆಫ್ ಮಾಡಿದ್ರೆ ಅದು ಇಳಿಸೋದು. ಆಫ್ ಮಾಡ್ರಿ. ಹೌದಾ? ಈಗ ನೀವು ರಕ್ತ ಕೊಡಲ್ವಾ? ಸರಿ ನಾನೇ ಕೊಟ್ಬಿಡ್ತೀನಿ ರೀ. ನೀವೇನ್ ಕೊಡ್ಬೇಡ್ರಿ. ಚೊಂಬ್ ಇಟ್ಕೊಳ್ಳಿ. ನೀವೇನ್ ಕೊಡ್ಬೇಡ್ರಿ. ಚೊಂಬ್ ಇಟ್ಕೊಳ್ಳಿ, ನಾನು ಕೊಡ್ತೀನಿ. ನೀವೇನ್ ಕೊಡ್ಬೇಡ್ರಿ. ಸರ್ ನೀವು ಕೊಡಿ ಸರ್ ರಕ್ತ. ಅಯ್ಯೋ ನಾನ್ ಕೊಡಲ್ಲಣ್ಣ. ಕೊಡಿ ಸರ್ ಸ್ವಲ್ಪ. ಅಯ್ಯೋ ನಾನ್ ಕೊಡಲ್ಲ. ಕೊಡಿ ಸರ್ ನೀವು ಹಂಗ. ನೀವೇ ಕೊಟ್ಬಿಡಿ ಅಣ್ಣ. ನಾ ಏನಿಲ್ಲ, ನಿನ್ ಕೈಯಲ್ಲಿ ಒಂದ್ ನರ ಹಿಂಗ್ ಕಿತ್ತೀನಿ, ಇಟ್ಬಿಟ್ಟು ಆ ಪೈಪ್ ನಿಂತ್ರೊಳಗಡೆ ಹಿಂಗ್ ಇಡಿಸ್ತೀನಿ ಅಷ್ಟೇ. ಅರ್ಧ ಚೊಂಬ್ ತುಂಬಿದ ತಕ್ಷಣ ಆ ಪೈಪ್ ಹಂಗೆ ಹೊರಡೆ ತಳ್ಬಿಡ್ತೀನಿ. ಏನ್ ಬೇಡ ಡೋರ್ ಇಲ್ಸಣ. ಅಣ್ಣ ಈ ಬ್ಲಡ್ ಟ್ಯೂಬ್ ತೆಗಿಲ್ಲ ಅಣ್ಣ ಇದು. ಏನ್ ಬೇಡ ಪ್ಲೀಸ್ ಅಣ್ಣ. ನಾ ಇಲ್ಸಣ ಡೋರು. ಸರಿ ಬಿಡೋಣ. ಏನಣ್ಣ ಬರೀ ಇಲ್ಸಣ ಅಂತೀಯ. ಒಂದು ಹೆಲ್ಪ್ ಮಾಡೋಣ ಅಂದ್ರೆ ಏನಣ್ಣ ನೀನು ಹಿಂಗೆ ಮಾಡ್ತೀಯ? ಓಂ ಭೀಮ್ ಬಾರಕ್ ಒಬಾಮ ಸುಖಾಮ ದೆವ್ವನೇ ಹೋಗಿಲ್ಲ ಏನಿಲ್ಲ. ಸರ್ ಅಲ್ಲೇ ಇಟ್ಬಿಡಿ ಸರ್, ಇವ್ರು ಆಗಲ್ಲ ಅಂತವ್ರೆ. ನಾವು ತಿರ್ಗಾ ಹೋಗ್ಬೇಕು. ಹೌದಾ? ತಿರ್ಗಾ ಅಲ್ಲೇ ಬಿಡ್ಲಾ ವಾಪಸ್ಸು? ವಾಪಸ್ ಬಿಟ್ರಿ ಪರವಾಗಿಲ್ಲ. ಇಲ್ಲೇ ಸುಮ್ಮನೆ ಹತ್ರ ಇಳಿಸ್ಬಿಟ್ರೆ ಅಲ್ಲೇ ಬಿಡ್ತೀನಿ ವಾಪಸ್. ಆಯ್ತು. ಹಾಂ ಅಲ್ಲಿ ಬೇಡ ನಾನು ಕರ್ಕೊಂಡು ಹೋಗ್ಬೇಕಣ್ಣ. ವಾಪಸ್ ಅಲ್ಲೇ ಬಿಡ್ತೀನಿ. ನಾನು ಕರ್ಕೊಂಡು ಹೋಗ್ಬೇಕು. ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ವಾಪಸ್ ಅಲ್ಲೇ ಏ, ಇಲ್ಲ ಪರವಾಗಿಲ್ಲ. ಸರಿ ಬೇಡ ಬಿಡಿ. ನಿಮ್ಗೆ ನಿಜ ಹೇಳಬೇಕು, ಕೈ ಕೊಡಿ. ನಿಮಗೆ ಒಳ್ಳೆ ಮನಸ್ಸಿದೆ. ನಿಮ್ಗೆ ದೇವ್ರು ಒಳ್ಳೇದು ಮಾಡಲಿ, ಒಳ್ಳೆ ಆಶೀರ್ವಾದ ಕೊಡಲಿ. ಹಾಂ, ಇಲ್ಲಿ ಕ್ಯಾಮ್ರಾ ಇದೆ. ಹಾಂ, ಇದು ಕಾಮಿಡಿ ಪ್ರೋಗ್ರಾಮ್. ನನಗೆ ಗೊತ್ತಿದ್ದಿಲ್ಲ. ಅದಕ್ಕೆ ಅವ್ನು ನಗ್ತಾನೆ ಅವನೇ. ನನಗೆ ಗೊತ್ತಿದ್ದಿಲ್ಲ. ಯಾವ ಚಾನಲ್ ಸರ್? ತರ್ಲೆಕಾರ ಅಂತ ಯೂಟ್ಯೂಬಲ್ಲಿ. ಓಕೆ, ಥ್ಯಾಂಕ್ ಯು ಸರ್. ಸರಿನಾ? ಚೆನ್ನಾಗಿ ಮಾಡಿದ್ರಾ? ದಯವಿಟ್ಟು ಗುರುತು ಪರಿಚಯ ಇಲ್ಲದೆ ಇರೋ ಕಾರು, ವೈಟ್ ಬೋರ್ಡ್ ಕಾರು ಹತ್ತಬೇಡಿ. ಬಸ್ಸಲ್ಲಿ, ಆಟೋದಲ್ಲಿ, ಟ್ಯಾಕ್ಸಿಯಲ್ಲಿ ಈ ಮೂರಲ್ಲಿ ಮಾತ್ರ ಹೋಗಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲರೂ ತಪ್ಪದೆ ನೋಡ್ರಿ. ವಿಡಿಯೋ ಚೆನ್ನಾಗಿದೆ ಅಣ್ಣ. ಚೆನ್ನಾಗಿ ಬಂತ? ಈ ವಿಡಿಯೋ ಯೂಟ್ಯೂಬಲ್ಲಿ ಬರುತ್ತೆ, ನೀವು ನೋಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇಟ್ಕೊಡಿ. ನಮ್ಮ ಕಡೆಯಿಂದ ನಿಮ್ಗೆ ಚಿಕ್ಕ ಗಿಫ್ಟ್.